ಯಾಕೆ ಹೀಗೆ ಮಾಡಿದೆ? ಅವ್ರೇನಾದ್ರೂ ನಿನ್ನನ್ನ ನೋಡ್ಬಿಟ್ಟಿದ್ರೆ? ಬೇಗ ಬೇಗ ನಡಿ ಸುಬಿ, ಬೇಗ. ಅನು ಚಿಕ್ಕಮ್ಮ, ಆ ಪುಸ್ತಕ ನಂಗೆ ಕೊಡಿ. ಬೇಡ ಬೇಡ, ನೀನ್ ನಡಿ. ಅನು ಚಿಕ್ಕಮ್ಮ, ಇದು ಯಾವ ಪುಸ್ತಕ? ಈ ಪುಸ್ತಕನ ಅರ್ಥ ಮಾಡ್ಕೊಳ್ಳೋ ಅಂತ ವಯಸ್ಸು ನಿಂದಲ್ಲ ಸುಭಾಷ್. ಬನ್ನಿ ಸರ್, ಕೂತ್ಕೊಳ್ಳಿ. ನಿಧಾನ ನಿಧಾನ ಸರ್. ಈಗ ನೀರು ತರ್ತೇನೆ. ಮುಕುಂದ್, ಬಂದೆ ಸರ್, ಬಂದೆ. more water. ಸರ್ ಸರ್, ಓಕೆ ಸರ್. Mukund, some more water. Some more water. ಸರ್, ಯಾರು ಸರ್ ಈ ಥರ ಮಾಡಿದ್ದು? It was a kid. ಒಬ್ಬ ಚಿಕ್ಕ ಹುಡುಗ ನನ್ನ ಕಣ್ಣಿಗೆ ಮಣ್ಣು ಏರ್ಸ್ದ. ಚಿಕ್ಕ ಹುಡುಗನ? ಎಸ್ ಮುಕುಂದ್, ನಾನ್ ನೋಡಿದ್ದೀನಿ. ನೀನ್ ಅವನನ್ನ ಬಿಡ್ಬೇಡ. Yes, that kid, Mukund. ಅವನನ್ನ ಹಿಡಿ. Catch him before he leaves. Catch him, I say. ಆಯ್ತು ಸರ್, ಆಯ್ತು ಸರ್. ಅನು ಚಿಕ್ಕಮ್ಮ, ಇಷ್ಟೊತ್ತಿಗೆ ಅವ್ರ ಕಣ್ಣು ಉರಿತಾ ಇರುತ್ತಲ್ವಾ? ಯಾರ ಕಣ್ಣು? ಆ ಪೊಲೀಸ್ ಅವ್ರ ಕಣ್ಣು. ಆ ಪೊಲೀಸ್ ಅವ್ರ ಕಣ್ಣಿಗೆ ನಾನು ಮಣ್ಣೆರ್ಚಿದ್ದು. ಸುಮ್ಮನಿರು ಸುಬಿ, ಏನು ಮಾತಾಡ್ಬೇಡ. ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ಮತ್ತೆ ನೋಡ್ತಿದ್ಯಲ್ಲ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ನಡಿ ನಡಿ, ಬೇಗ ನಡಿ ಸುಬಿ. ಎಲ್ಲಿದ್ದಾನೆ ಸರ್? ಆ ಖಾಕಿ ಬಣ್ಣದ ಬಟ್ಟೆ ಹಾಕಿರೋ ಹುಡುಗ ಆ ಕಡೆ ಓಡ್ ಹೋಗ್ತಿದ್ದಾನೆ. ಮುಕುಂದ್, Yes, sir. ಬೇಗ ಹೋಗಿ ಅವನನ್ನ ಹಿಡ್ಕೊಂಡ್ ಬಾ. ಹೇ, ನೀವು ಹೋಗೋನ್ನ ಹಿಡೀರಿ. ಎಸ್ ಸರ್. ಹುಡುಗನ್ನ ಎಲ್ಲೋ ಮೊದಲೇ ನೋಡ್ದಂಗಿದೆ ಸರ್. ಈ ಕತ್ಲೆಯಲ್ಲಿ ಅವನ್ನ ಸರಿಯಾಗಿ ಗುರ್ತಿಡಿಯಕ್ಕಾಗ್ತಾ ಇಲ್ಲ. ಎಲ್ಲೋ ನೋಡ್ದಾಗಿದೆ ಸರ್. ಸರ್, ನಾನು ಕಂಡು ಹಿಡಿತೀನಿ. ಖಾಕಿ ಬಣ್ಣದ ಬಟ್ಟೆ ಹಾಕೊಂಡಿರೋ ಹುಡುಗ ಆಫೀಸರ್ ಕಣ್ಣಿಗೆ ಮಣ್ಣರಿಸಿದ್ದಾನೆ. ಅವನೆಲ್ಲ ಇದ್ರು ಹಿಡೀರಿ. ಸುಬಿ, ಪೊಲೀಸರು ನಿನ್ನನ್ನೇ ಹುಡುಕ್ತಿರೋದು. ನಾನೀಗ ಏನ್ ಮಾಡ್ಲಿ? ನಾನು ನಿನ್ನನ್ನು ಹೇಗೆ ಕಾಪಾಡ್ಲಿ ಸುಬಿ? ಅಯ್ಯೋ ಅನು ಅಕ್ಕ, ನೀವು ಹೇಗಾದ್ರೂ ಮಾಡಿ ಸುಬ್ಬಿನ ಕಾಪಾಡಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನನ್ಗೇನಾಗುತ್ತೋ ಆಗ್ಲಿ. ಆಫೀಸರ್ ಕಣ್ಣಿಗೆ ಮಣ್ಣರಿಸೋದ? ಏನೇ ಆದ್ರೂ ನಾನು ಅವನ್ನ ಬಿಡೋದಿಲ್ಲ. ಅವನಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಹೋಗಿ ಎಳ್ಕೊಂಡ್ ಬನ್ನಿ. ನೀವೆಲ್ಲ ಆ ಕಡೆ ಹೋಗಿ, ನಾನು ಇಲ್ಲೇ ನಿಂತಿರ್ತೀನಿ. ಅನು ಅಕ್ಕ, ಈಗೇನ್ ಮಾಡೋದು? ಕಾಪಾಡು ದುರ್ಗಾ ಮಾತೆ, ಕಾಪಾಡು. ಬ್ಯಾಗ್ ಕೊಡು. ಅನು ಚಿಕ್ಕಮ್ಮ, ಏನ್ ಮಾಡ್ತಿದ್ದೀರಾ? ಅಮ್ಮ ಬೈತಾರ ಅನು ಚಿಕ್ಕಮ್ಮ? ಇವನು ಅದೇ ಹುಡುಗನ? ಆದ್ರೆ ಇವನು ಖಾಕಿ ಬಟ್ಟೆ ಹಾಕಿಲ್ವಲ್ಲ. ಈ ಕಡೆ ನೋಡೋಣ ಬನ್ನಿ. ದಕ್ಷಿಣೇಶ್ವರದ ಈ ಮಣ್ಣು ಮತ್ತು ಮಹಾಕಾಳಿಗೆ ಇರೋ ಮಹತ್ವ ಅವರಿಗಿನ್ನೂ ಗೊತ್ತಿಲ್ಲ. ಈ ಒಂದು ಹಿಡಿ ಮಣ್ಣು ನನಗೆ ಪ್ರತಿದಿನ, ಪ್ರತಿ ಕ್ಷಣ ಧೈರ್ಯ ತಂದುಕೊಡುತ್ತೆ. ಬ್ರಿಟಿಷರಿಗೆ ಗೊತ್ತಿಲ್ಲ, ಇದರ ಒಂದೊಂದು ಕಣನು ಗುಂಡೇಟಿಗಿಂತ ಶಕ್ತಿಶಾಲಿ ಅಂತ. ನಮಗ್ ಶಕ್ತಿ ಕೊಡು ಮಾತೆ. ನಾವು ಬಂಗಾಳದ ವಿಭಜನೆಯನ್ನ ತಡಿಬೇಕು. ಬ್ರಿಟಿಷರಿಂದ ನಾವು ನಮ್ಮ ಭಾರತ ಮಾತೆನ ಮುಕ್ತಗೊಳಿಸಬೇಕು. ಅರವಿಂದಣ್ಣ, ಅಲ್ಲಿ ನೋಡಿ, ನದಿ ದಡದಲ್ಲಿ ಬೆಳಕು ಕಾಣಿಸ್ತಿದೆ.
ಪೊಲೀಸ್ನವರು ಯಾರನ್ನಾದ್ರೂ ಹುಡುಕ್ತಿದಾರಾ? ಈ ಪೊಲೀಸ್ನವರು ನನ್ನನ್ನು ಹಿಡಿಯೋದಕ್ಕೆ ಇಲ್ಲಿ ಕಾಯ್ತಿರ್ಬಹುದಾ? ಹಾಗಿದ್ರೆ ಆ ಕಡೆ ಹೋದ್ರೆ ನನ್ಗೆ ಅಪಾಯನೇ. ನಾನು ಬೇರೆ ಕಡೆಯಿಂದ ಹೋಗ್ಬೇಕು. ನಾನು ಸ್ಮಶಾನ ದಡದಲ್ಲಿ ಇಳಿತೀನಿ. ಸ್ಮಶಾನ ದಡದಲ್ಲಿ ನನಗೆ ಗುಂಪು ಕಂಡ್ರೆ ಆಗೋದಿಲ್ಲ. ಈ ಪೊಲೀಸ್ನವರ ಹುಡುಕಾಟದ ಬೆಳಕನ್ನ ಮೀರಿಸುವಂತ ಇನ್ನೂ ಪ್ರಕಾಶಮಾನವಾಗಿರೋ ಬೆಳಕು ಬೇಕಾಗಿದೆ. ಆ ಬೆಳಕು ಶಿಕ್ಷಣದಿಂದಲೇ ಸಿಗೋದು. ಆ ಬೆಳಕನ್ನ ಎಲ್ಲರ ಮನಸ್ಸಿಗೂ ನಾವು ತಲುಪಿಸಬೇಕು. ಈ ಅನಂತ್, ಮೋತಿಲಾಲ್ ಇವರಂತ ಬಹಳ ಯುವಕರಿಗೆ ದಾರಿ ತೋರಿಸೋದಕ್ಕೆ ಯೋಗ್ಯ ನೇತೃತ್ವದ ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿ ಬಂದು ಇವರನ್ನೆಲ್ಲ ಒಂದುಗೂಡಿಸ್ಬೇಕು, ಏಕತೆ ಮೂಡಿಸ್ಬೇಕು. ಇವರಿಗೆಲ್ಲ ಧೈರ್ಯ ತುಂಬಿ ಮುನ್ನುಗ್ಗೋಕೆ ಹೇಳಬೇಕು. ನಾವು ಮುಕ್ತರಾಗಲೇಬೇಕು. ಬ್ರಿಟಿಷರಿಂದ ನಮ್ಮ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಳೇಬೇಕು. ಗೊತ್ತಿಲ್ಲ ಅದ್ಯಾರು ಯಾರೊಳಗೆ ಭಾರತಾಂಬೆ ಅಂತಹ ವ್ಯಕ್ತಿತ್ವನ ಬಚ್ಚಿಟ್ಟಿದ್ದಾಳೋ ಅಂತ. ಅಬ್ದುಲ್ ಕಾಕ, ಅಬ್ದುಲ್ ಕಾಕ, ಈ ಬಟ್ಟೆನ ನಿಮ್ ಹಣೆ ಕಟ್ಕೊಳ್ಳಿ. ಇದೇನ್ ಮಾಡಿದ್ರಿ ಅನು ಅಕ್ಕ ನೀವು? ನನಗೋಸ್ಕರ ನೀವು ನಿಮ್ ಸೀರೆನೇ ಹರಿದು ಬಿಟ್ರ? ನೀವ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅಬ್ದುಲ್ ಕಾಕ ಕೊಡಿ, ನಾನ್ ಕಟ್ತೀನಿ. ಇಲ್ಲೋಡಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಇಲ್ಲಿಷ್ಟೆಲ್ಲ ನಡೀತಿದ್ರು ಇವ್ರು ನನ್ನ ತಲೆಗೆ ಬಟ್ಟೆ ಕಟ್ತಾ ಇದಾರೆ. ಕಾಕ, ನಿಮ್ಗೆ ತುಂಬಾ ನೋವಾಗ್ತಿದೆ ಅಲ್ವಾ? ಇಲ್ಲ ಇಲ್ಲ, ಗಟ್ಟಿಯಾಗಿ ಕಟ್ಟಿದೀನಾ? ಸಾಕು ಸಾಕು. ಬನ್ನಿ, ನಾವ್ ಈಗ್ಲೇ ಇಲ್ಲಿಂದ ಹೊರಡ್ಬೇಕು. ಬನ್ನಿ. ಅನು ಚಿಕ್ಕಮ್ಮ, ನನ್ಗೆ ತುಂಬಾ ಭಯ ಆಗ್ತಾ ಇದೆ. ನಿಮಗ್ ಗೊತ್ತಾ, ಆ ಕುದುರೆ ಅಬ್ದುಲ್ ಕಾಕನ್ ಮೈ ಮೇಲೆ ಬಂದ್ಬಿಟ್ಟಿತ್ತು. ಅದಕ್ಕೆ ನಾನು ಆ ಕುದುರೆ ಕಡೆಗೆ ಮಣ್ಣೆರ್ಚಿದ್ದು. ಆದ್ರೆ ಸುಮ್ನಿರು. ನಾನು ಹೇಳಿದ್ದೆ ತಾನೆ ಈ ವಿಷಯನ ಪದೇ ಪದೇ ಹೇಳ್ತಾ ಇರ್ಬೇಡ ಅಂತ. ಇಲ್ ನೋಡು, ನಿನ್ ಮನೆಗ್ ಹೋದ್ಮೇಲೂ ಇಲ್ಲಿ ನಡೆದಿರೋ ವಿಷಯನ ಯಾರಿಗೂ ಹೇಳ್ಬಾರ್ದು. ನಿಂಗೇನಾದ್ರೂ ಗೊತ್ತಾ ಇಲ್ವಾ ಅಂತ ಯಾರಾದ್ರೂ ಬಂದು ನನ್ನ ಹತ್ರ ಕೇಳಿದ್ರೆ ಆಗ ನಾನು ಏನಂತ ಹೇಳಿ? ಆಗ ನೀನು ಸುಮ್ನೆ ಇರ್ಬೇಕು, ಆಯ್ತಾ? ನಾನು ಯಾವತ್ತೂ ಸುಳ್ಳು ಹೇಳಿಲ್ಲ ಚಿಕ್ಕಮ್ಮ. ಸುಳ್ಳು ಹೇಳೋದು ತಪ್ಪು ಸುಬಿ. ಆದ್ರೆ ಕೆಲವೊಮ್ಮೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ನಿಜಾನ ಮುಚ್ಚಿಡ್ಬೇಕಾಗತ್ತೆ. ಇವತ್ತೇನಾದ್ರೂ ನೀನ್ ಈ ಕೆಲಸ ಮಾಡದೇ ಇದ್ದಿದ್ರೆ ಆಗ ಅಬ್ದುಲ್ ಕಾಕನ ಪ್ರಾಣ ಉಳ್ಸಕ್ಕಾಗ್ತಿತ್ತ ಹೇಳು? ಹೆದರ್ಬೇಡ, ಮಾತೆ ಕಾಳಿ ನಿನ್ನನ್ನ ರಕ್ಷಣೆ ಮಾಡ್ತಾಳೆ. ಅಬ್ದುಲ್ ಕಾಕ, ಗಾಡಿ ಎಲ್ಲಿದೆ? ಅಲ್ಲಿ ಆ ಕಡೆ ನಿಂತಿದೆ. ನಡೀರಿ. ಬನ್ನಿ ಬನ್ನಿ. ಅದೇನಾ? ಅಲ್ಲಿದೆಯಲ್ಲ, ಅದೇನಾ? ಹೌದು, ಅದೇ ಗಾಡಿ. ನೀವು ಸುಬ್ಬಿನ ಕರ್ಕೊಂಡು ಹೋಗಿ ಇನ್ ತಡ ಮಾಡೋದ್ ಬೇಡ. ನೀವು ಬರೋದಿಲ್ವಾ ಅನು ಚಿಕ್ಕಮ್ಮ? ಬರ್ತೀನಿ, ಸಮಯ ಬಂದಾಗ ಬರ್ತೀನಿ. ಮತ್ತೆ ನನ್ ಬಗ್ಗೆ ಯಾರಿಗೂ ಹೇಳೋದ್ ಬೇಡ. ಇಲ್ಲಿ ನಿಮ್ಮಿಬ್ರನ್ನ ಭೇಟಿಯಾಗಿದ್ದೆ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು, ಸರಿನಾ? ನಂಗೆ ಗೊತ್ತಿದೆ ಸುಬಿ ನನ್ನ ಮಾತು ಕೇಳ್ತಾನೆ. ಸುಬಿ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಈ ಸ್ಕೂಲ್ ಸಾಧಾರಣವಾದ ಸ್ಕೂಲ್ ಅಲ್ಲ. ಇದೆಂತ ಬೇಜವಾಬ್ದಾರಿ. ಈ ಸ್ಕೂಲ್ಗೆ ಮಕ್ಕಳು ಹೋಗೋದು ಓದಿ ಬರ್ದು ಒಳ್ಳೆ ರಿಸಲ್ಟ್ ತರಬೇಕು ಅಂತ. ಊರಲ್ಲಿ ಇಂಥ ಪರಿಸ್ಥಿತಿ ಇದ್ದಾಗ ಸ್ಕೂಲ್ನವರು ಜವಾಬ್ದಾರಿ ತಗೊಂಡು ಸ್ಟೂಡೆಂಟ್ಸ್ನ ಮನೆಗೆ ಕಳಿಸ್ಬೇಕು ಅಂತ ತಾನೇ ನಾವು ಬಯಸೋದು. ನಾನು ಅವ್ರಿಗೆ ಪತ್ರ ಬರ್ದಿದ್ದೆ, ಆದ್ರೆ ಅವರು ನಮ್ಮ ರೋನು ಮತ್ತೆ ಸುಭಿನ ಬಿಡ್ಲೇ ಇಲ್ಲ. ಖಂಡಿತವಾಗ್ಲೂ ಇದು ನನಗ್ ಕೂಡ ಅವಮಾನದ ವಿಷಯನೇ. ಇಲ್ಲ ಇಲ್ಲ, ಆ ರೀತಿ ಇಲ್ಲ, ಏನೂ ಆಗಲ್ಲ. ಆ ರೀತಿ ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಅಬ್ದುಲ್ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತಿದ್ರು. ಭಾವನವರು ಬುದ್ಧಿವಂತರೇ. ಇದಕ್ಕೆಲ್ಲ ಅಬ್ದುಲ್ ಅವರೇ ಕಾರಣ. ಸ್ಕೂಲ್ ಬಿಟ್ಟು ಈಗಾಗ್ಲೇ ತುಂಬಾನೇ ಹೊತ್ತಾಗೋಗಿದೆ. ರೋನು ಸುಭಿ ಸ್ಕೂಲಿಂದ ಓಡ್ ಹೋಗೋ ಮಕ್ಕಳಂತೂ ಅಲ್ವಲ್ಲ. ನೀವೊಂದ್ಸಲ ಅಲ್ಲಿಗೆ ಹೋಗಿ ನೋಡ್ತೀರಾ? ಸ್ಕೂಲಿಗೆ ಸೇರಿಸುವಾಗ್ಲೂ ನಾನು ಸುಬ್ಬಿಗೆ ಏನ್ ಹೇಳಿದೆ ಗೊತ್ತಾ? ಸ್ಕೂಲಲ್ಲಿ ಅವ್ನ ನಡತೆ ಹೇಗಿರ್ಬೇಕಂದ್ರೆ ಮೆಟ್ರಿಕ್ಯುಲೇಷನ್ಗೂ ಮೊದಲೇ ನಾನು ಅವ್ನ ಸ್ಕೂಲಿಗೆ ಹೋಗುವಾಗಬಾರ್ದು ಅಂತ. ಪ್ರಭಾ ಈಗ ನಿಜ ಹೇಳಲೇಬೇಕು.
ಸುಬಿ ಜಾತ್ರೆ ಮೈದಾನಕ್ಕೆ ಹೋಗಿದ್ದಾನೆ ಅನ್ನೋ ವಿಷಯ ಜಾನ್ಕಿಗೇನಾದ್ರೂ ಗೊತ್ತಾದ್ರೆ ಏನಾಗುತ್ತೋ ಏನೋ ಆ ದೇವ್ರಿಗೆ ಗೊತ್ತು. ಪ್ರಭಾ ಒಬ್ಬ ತಾಯಿಯಾಗಿ ಈ ವಿಷಯನ ಹೇಗೆ ಹೇಳ್ತಾಳೆ? ಈಗ ನನಗಿರೋ ಭಯ ಒಂದೇ, ಅವರು ಗಾಡಿ ಜೊತೆಗೆ ಏನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿಲ್ಲ ತಾನೆ? ಇಲ್ಲಿದ್ರೆ ಅಬ್ದುಲ್ ನಡ್ಕೊಂಡ್ ಬಂದಾದ್ರೂ ನಮಗೆ ವಿಷಯ ತಿಳಿಸ್ತಿದ್ದ ಅಲ್ವಾ? ಯಾವ ಹೊತ್ತಿಗೆ ಇವರೆಲ್ಲ ಮನೆಗೆ ಬರ್ಬೇಕಿತ್ತು ಆ ಹೊತ್ತಲ್ಲಿ ದಾರಿಲಿ ಯಾವುದೇ ಗಲಾಟೆ ಇರಲಿಲ್ಲ ಪ್ರಭಾವತಿ. ಯಾಕಂದ್ರೆ ನಾನ್ ಮನೆಗೆ ಬರುವಾಗ್ಲೂ ಆ ರಸ್ತೆಯಿಂದಾನೇ ಬಂದಿದ್ದು. ಕತ್ಲ ಆಗ್ತಾ ಇದೆ, ಆದ್ರೂ ಮಕ್ಕಳು ಇನ್ನು ಮನೆಗೆ ಬಂದಿಲ್ಲ. ಸರಿ, ಬೇರೆ ಯಾರಿಗಾಗುತ್ತೋ ಇಲ್ವೋ ನಾನೇ ಇವತ್ತು ಸುಭಾಷ್ ಮತ್ತು ರೋನುನ ಮನೆಗೆ ಕರ್ಕೊಂಡು ಬರ್ತೀನಿ. ಈಗೇನಾಗುತ್ತೋ? ಸುಬೀನ ಇವರು ಎಲ್ಲಿ ಅಂತ ಹುಡುಕ್ತಾರೆ? ಆ ಜಾತ್ರೆ ಮೈದಾನದ ವಿಷಯನ ನಾನು ಇವ್ರ ಹತ್ರ ಹೇಳ್ಬಿಡ್ಲಾ? ಸುಬಿ ಸುಬಿ ಬಾರ ಪುಟ ಬಾ. ನೀನೊಬ್ನೇ ಜಾತ್ರೆ ಮೈದಾನಕ್ಕೆ ಯಾಕೆ ಬರಕ್ ಹೋದೆ? ಬಾ 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 ಬಾ, ಬೇಗ ಮನೆಗೆ ಹೋಗೋಣ ಬಾ. ಮನೇಲಿ ಎಲ್ಲರೂ ಗಾಬರಿ ಆಗಿದ್ದಾರೆ ಗೊತ್ತಾ ನಿನ್ಗೆ? ಬಾ. ಇದೇನ್ ಅಬ್ದುಲ್? ಅಬ್ದುಲ್, ನಿನಗೇನಾಯ್ತು? ಅದು ಏನಿಲ್ಲ, ಇಷ್ಟೊಂದು ಜನರು ಓಡಾಟದ ಮಧ್ಯೆ ನಾನು ಎಡವಿ ಬಿದ್ದ್ಬಿಟ್ಟೆ. ನಡೀರಿ, ಬೇಗ ಬೇಗ ನಡೀರಿ. ಈಗ ಬೇಗ ಮನೆಗೆ ನಡೀರಿ, ಇಲ್ಲಂತೂ ದೊಡ್ಡ ಗಲಾಟೆನೇ ಆಗಿದೆ. ಏನಾಯ್ತು? ಒಬ್ಬ ಚಿಕ್ಕ ಹುಡುಗ ಜಾತ್ರೆ ಮೈದಾನದಲ್ಲಿ ರಿಚರ್ಡ್ಸನ್ ಸಾಹೇಬ್ರ ಕಣ್ಣಿಗೆ ಮಣ್ಣೆರ್ಚಿದಾನಂತೆ. ನಾನ್ ಕೇಳ್ಪಟ್ಟ ಹಾಗೆ ಊರಲ್ಲಿರೋ ಎಲ್ಲಾ ಮನೆಯಿಂದ ಮಕ್ಕಳನ್ನ ಎಳ್ಕೊಂಡು ಹೋಗ್ತಾರಂತೆ. ಯಾರು ಈ ಕೆಲಸ ಮಾಡಿದ್ದು ಅಂತ ಕಂಡು ಹಿಡಿತಾರಂತೆ. ಆಮೇಲೆ ಆ ಹುಡುಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತಾರಂತೆ. ಕೋಚ್ಮಾನ್, ಗಾಡಿ ಓಡ್ಸಪ್ಪ. ಪೊಲೀಸ್ನವರು ಆ ಹುಡುಗನ ಹುಡುಕ್ತಿದಾರ. ಅವನಿಗೆ ಶಿಕ್ಷೆನೂ ಕೊಡ್ತಾರಾ? ನಾನೀಗ ನನ್ನ ತಪ್ಪನ್ನು ಒಪ್ಕೊಂಡ್ರು ಆಗ್ಲೂ ಶಿಕ್ಷೆ ಕೊಡ್ತಾರಾ? ಸುಬಿ ಬಾಯ್ಲಿ, ಯಾವ ಹುಡುಗನ ಹಾಗೆ ಮಾಡಿದ್ದು? ನೀನ್ ಮೈದಾನದಲ್ಲೇ ಇದ್ದ ಅಲ್ವಾ? ಆ ಹುಡುಗನ ನೀನ್ ನೋಡ್ದ್ಯಾ? ಸುಳ್ಳು ಹೇಳ? ಇಲ್ಲ ಇಲ್ಲ, ಆದ್ರೆ ಚಾರ್ಲ್ಸ್ ನನ್ನ ಹತ್ರ ಸುಳ್ಳೇ ಹೇಳಿದ್ದು. ಅದಕ್ಕೆ ಅವನು ಮೈದಾನಕ್ಕೆ ಬರಲೇ ಇಲ್ಲ. ಸುಬಿ, ಇದನ್ನ ನೀನ್ ಮಾಡಿಲ್ಲ ತಾನೆ? ನೀನೇನಾದ್ರೂ ಈಗ ಮಾಡಿದ್ರೆ ಹೇಳ್ಬಿಡು, ಇಲ್ದಿದ್ರೆ ಪೊಲೀಸ್ ನಿನ್ನ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ನಿಮ್ಮ ಅಪ್ಪಂಗಂತೂ ತುಂಬಾ ಕೋಪ, ಜೋರಾಗಿ ಬೈದ್ಬಿಡ್ತಾರೆ. ಅದು ನಿಜಾನೇ. ಅಪ್ಪಂಗಿದೆಲ್ಲ ಗೊತ್ತಾದ್ರೆ ಏನ್ ಮಾಡ್ತಾರೋ? ನನ್ನ ಯಾರು ಕಾಪಾಡ್ತಾರೆ? ಹೆದರ್ಬೇಡ, ಮಾತೆ ಕಾಳಿ ನಿನ್ನನ್ನ ರಕ್ಷಣೆ ಮಾಡ್ತಾಳೆ. ಅನು ಚಿಕ್ಕಮ್ಮ ಹೇಳ್ದ ಹಾಗೆ ನಿಜವಾಗ್ಲೂ ಕಾಳಿ ಮಾತೆ ನನ್ನ ಕಾಪಾಡ್ತಾಳಾ? ಏನಾದ್ರೂ ಹೇಳೋದಿದ್ಯಾ? ನೀವು ಹುಷಾರಾಗಿ ಹೋಗಿ ಸುಭಾಷ್ ಮತ್ತೆ ರೋನುನ ಜೋಪಾನ್ವಾಗಿ ಮನೆಗೆ ಕರ್ಕೊಂಡು ಬನ್ನಿ. ಬೇಗ ಬೇಗ ನಡಿ ಸುಬಿ ಪುಟ. ಅಬ್ದುಲ್, ನಿಧಾನ.
ಸುಭಾಷ್? ಇಷ್ಟು ತಡವಾಗಿ ಯಾರಾದ್ರೂ ಸ್ಕೂಲಿಂದ ಬರ್ತಾರಾ? ಅಮ್ಮಂಗೆ ಎಷ್ಟು ಗಾಬರಿ ಆಗಿರಲ್ಲ ಸುಬಿ. ಎಲ್ಲಿ ಹೋಗಿದ್ರಿ ನೀವೆಲ್ಲ? ಏನಾಯ್ತು? ಯಾಕೇನು ಮಾತಾಡ್ತಿಲ್ಲ? ನೀವೆಲ್ಲ ಯಾಕೆ ಹೀಗೆ ಮೌನವಾಗಿದ್ದೀರಾ? ಅಬ್ದುಲ್, ನಿನ್ ಹಣೆಗೆ ಗಾಯ ಹೇಗಾಯ್ತು? ಪೊಲೀಸರ ವಿಷಯನ ಅಪ್ಪಂಗೆ ಹೇಳೋದು ಹೇಗೆ? I must punish that kid. ಈಗೇನು ಮಾಡೋದು ಬೇಡ ಸರ್. ಮೊದಲು ನಿಮ್ ಕಣ್ ಸರಿಯಾಗ್ಬಿಡ್ಲಿ. ಆ ಹುಡುಗ ಎಲ್ಲೇ ಇದ್ರು ಎಳ್ಕೊಂಬಂದು ಮುಂದೆ ನಿಲ್ಲಿಸ್ತೀನಿ. No way, Mukund. I don't have that much time. ಅವನನ್ನ ಹುಡುಕೊಂಬಾ. ಈಗಲೇ ಅವನನ್ನ ಹುಡುಕೊಂಬಾ, ಹೋಗು. ಖಂಡಿತ ಸರ್. ನಿಮಗ್ ಮಾತು ಕೊಡ್ತಾ ಇದ್ದೀನಿ ಸರ್, ನಾನು ಒಬ್ಬರನ್ನೂ ಬಿಡೋದಿಲ್ಲ. ಅವರೆಲ್ಲರೂ ಎಲ್ಲ ಇದ್ರು ಸರಿ, ಎಳ್ಕೊಂಬಂದು ಮುಂದೆ ನಿಲ್ಲಿಸ್ತೀನಿ. ಎಷ್ಟು ಧೈರ್ಯ ಇರಬೇಕು ಒಬ್ಬ ಚಿಕ್ಕ ಹುಡುಗ ನಿಮ್ ಕಣ್ಣಿಗೆ ಮಣ್ಣೆರ್ಚೋದ? ಹುಡುಗ ಹೂ ಡಿಡ್ ದಿಸ್ ವಿತ್ ಡ್ಯಾಡ್? ಓ ಮೈ ಗಾಡ್, ಡ್ಯಾಡ್ ಏನಾದರೂ ಸುಭಾಷ್ನ ಪನಿಷ್ ಮಾಡಿರ್ತಾರಾ? ಎಲ್ರಿಗೂ ಶಿಕ್ಷೆ ಕೊಡ್ತೀನಿ ಅಂತ ಡ್ಯಾಡ್ ಹೇಳಿದ್ರು. ಅಂದ್ರೆ ಸುಭಾಷ್ಗೂ ಪನಿಷ್ ಮಾಡಿರ್ತಾರಲ್ವಾ? ನಿನಗೆ ಈ ಗಾಯ ಹೇಗಾಯ್ತು ಅಬ್ದುಲ್? ಅದು ಏನೂ ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ನೀವು ಚಿಂತೆ ಮಾಡಬೇಡಿ. ಮಾವನವ್ರೆ, ಅಬ್ದುಲ್ಗೆ ಈ ಗಾಯ ಹೇಗಾಯ್ತು? ಅಳಿ ಅಂದ್ರೆ ಅದೇನಾಯ್ತು ಅಂದ್ರೆ ಅಬ್ದುಲ್ ಗಾಡಿ ಆಚೆ ನಿಂತಿದ್ದ. ಅಬ್ದುಲ್ನ ಹೊಡೆದವನು ಯಾರು ಅಂತ ನೋಡಿದ್ರೊಳಗೆ ಅವನು ಓಡ್ ಹೋದ. ನೋಡಿದ್ರಾ ದೊಡ್ಡಮ್ಮ, ಸುಬಿ ಇವತ್ತು ಜಾತ್ರೆ ಮೈದಾನಕ್ಕೆ ಹೋಗಿದ್ರು. ಅವನ್ ನಮಗದನ್ನ ಹೇಳಲೇ ಇಲ್ಲ. ಅಂದ್ರೆ ಇದ್ರರ್ಥ ಅವನು ಈಗ್ಲೇ ಸುಳ್ಳು ಹೇಳೋದನ್ನು ಕಲ್ತಿದ್ದಾನೆ. ಇಲ್ಲ ಅದೇಗಾಗತ್ತಮ್ಮ. ಮಾವನವ್ರೆ, ಅಬ್ದುಲ್ಗೆ ಹೀಗಾಗಿದೆ ಅನ್ನೋದನ್ನ ಮನೇಲಿ ತಿಳಿಸ್ಬೇಕಾಗಿತ್ತಲ್ವಾ? ಮನೇಲೆಲ್ಲರೂ ಎಷ್ಟು ಗಾಬರಿಯಾಗಿದ್ರು ಗೊತ್ತಾ? ಮತ್ ನಾನ್ ಬರೋದಕ್ಕೂ ಮುಂಚೆ ನೀವು ಇವ್ರನ್ನ ಸ್ಕೂಲಿಂದ ಕರ್ಕೊಂಬರಕ್ ಹೋಗಿದ್ರಲ್ವಾ? ಇವರಿಗೆ ಜಾತ್ರೆ ಮೈದಾನದ ಬಗ್ಗೆ ಹೇಳೋ ಸರಿನಾ? ಜಾತ್ರೆ ಮೈದಾನದಲ್ಲಿ ನಡೆದಿರೋ ವಿಷಯ ಹೇಳಿದ್ರೆ ಸುಬಿಗ್ ಬೈತಾರೆ. ಅದು ತಪ್ಪಾಗಿರೋದು ನನ್ನಿಂದಾನೆ. ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡ್ಲಿಲ್ವಾ? ಹೊರಗಡೆ ಅಷ್ಟೊಂದು ಕತ್ಲೆ ಇದೆ, ನೀನ್ ಬಂದಿಲ್ವಲ್ಲ ಅಂತ ಅಮ್ಮನಿಗೆ ಎಷ್ಟು ಭಯ ಆಗಿರುತ್ತಲ್ವಾ? ನಾನ್ ಬೇಕಂತಲೇ ಮಣ್ಣು ಎರ್ಚಿಲ್ಲ. ಅಬ್ದುಲ್ ಕಾಕಾನ ಕಾಪಾಡೋದಿಕ್ಕೆ ನಾನು ಹೀಗೆ ಮಾಡಿದ್ದು. ಡ್ಯಾಡ್, ಮೇ ಐ ಕಮ್ ಇನ್? ಚಾರ್ಲ್ಸ್, yes, come in. Dad, did you beat the Swadeshis today? Yes. ಇವತ್ತು ನಿಮ್ಮಪ್ಪ ಸ್ವದೇಶಿಗಳಿಗೆ ಚೆನ್ನಾಗಿ ಹೊಡೆದು ಪಾಠ ಕಲಿಸಿದ್ದಾರೆ. ಇನ್ ಸ್ವಲ್ಪ ದಿವಸ ಅವರು ಉಸಿರೇ ಬಿಡಲ್ಲ. ನೋಡು ಚಾರ್ಲ್ಸ್, ನೀನು ಅಷ್ಟೇ ಸ್ವದೇಶಿಗಳನ್ನ ಯಾವತ್ತೂ ಸುಮ್ಮನೆ ಬಿಡಕ್ ಹೋಗ್ಬೇಡ. ಸುಭಾಷ್ ನಾನು ಖಂಡಿತ ಬಿಡಲ್ಲ. ಮಕ್ಕಳು ಮುದುಕರು ಯಾರೇ ಆಗಿರಲಿ ಹಿಡಿದು ಹೊಡೆದಾಕು. ಇವತ್ತು ನಿನ್ನ ವಯಸ್ಸಿನ ಹುಡುಗ ನಿಮ್ಮಪ್ಪನ ಈ ಸ್ಥಿತಿಗೆ ತಂದಿದ್ದಾನೆ ನೋಡು. Was he from my school? Your school? Mukund, the boy was from PE school.
ಹೌದು ಸರ್, ಖಾಕಿ ಬಣ್ಣದ ಕೋಟ್ ಹಾಕಿದ್ದ ಅಂದ್ರೆ ಅವನು PE ಸ್ಕೂಲಿನ ಹುಡುಗನೇ ಇರಬೇಕು. ಎಸ್, ದಟ್ಸ್ ಆರ್ ಯೂನಿಫಾರ್ಮ್. ಆದ್ರೆ ಒಂದು ವಿಷಯ ನನಗೆ ಅರ್ಥ ಆಗ್ತಾ ಇಲ್ಲ. PE ಸ್ಕೂಲ್ನ ಹುಡುಗ ನಿಮ್ ಕಣ್ಣಿಗೆ ಯಾಕೆ ಮಣ್ಣೆರ್ಚ್ತಾನೆ? ಅಲ್ಲಿ ಬರೀ ಒಳ್ಳೆ ಹುಡುಗರು ಮಾತ್ರ ಓದೋದು. ಆದ್ರೆ ನಾನ್ ನೋಡ್ದ ಹಾಗೆ ಮೈದಾನದಲ್ಲಿ ಬರೀ ಒಬ್ಬ ಹುಡುಗ ಮಾತ್ರ ಖಾಕಿ ಕೋಟ್ನ ಹಾಕೊಂಡಿದ್ದ. ಅಂದ್ರೆ ಅವನು PE ಸ್ಕೂಲ್ನ ಹುಡುಗನೇ. That's it. That's the boy. I want him. I want him now. ನೀನ್ ಯಾಕೆ ಈಗ ಸುಮ್ಮನೆ ಇದೆಯಾ ಸುಭಾಷ್? ಎಲ್ಲಿ ಹೋಗಿದ್ದೆ ಅಂತ ನಂಗೆ ಹೇಳು. ಇಡೀ ದಿನ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಗೊತ್ತಾ ನಿಂಗೆ? ಇದೇನ್ ಮಾಡ್ಕೊಂಡಿದ್ಯಾ ಸುಭಾಷ್? ಹಾ, ಏನಾಯ್ತು ಅಂತ ಹೇಳು ಸುಭಾಷ್. ಪ್ರಭಾ ಕೆಲವು ಸಲ ಏನೇನೋ ಮಾತಾಡ್ಬಿಡ್ತಾಳೆ. ಈಗ ಇದನ್ನೆಲ್ಲ ಕೇಳೋದ್ರಿಂದ ಎಲ್ರಿಗೂ ವಿಷಯ ಗೊತ್ತಾಗ್ಬಿಡಲ್ವಾ? ಸುಬಿ ಜಾತ್ರೆ ಮೈದಾನಕ್ಕೆ ಹೋಗಿರೋದು ಮನೆಯಲ್ಲಿರೋ ಹೆಂಗಸ್ರಿಗಷ್ಟೇ ಗೊತ್ತಿದೆ. ಈ ವಿಷಯ ಏನಾದ್ರೂ ಮನೆ ಗಂಡಸ್ರಿಗೆ ಗೊತ್ತಾಗ್ಬಿಟ್ರೆ ಅದೇನಾಗುತ್ತೋ ಏನೋ. ಪ್ರಭಾ, ಎದ್ದೇಳು, ನಡಿ ಕೋಣೆಗೆ ಹೋಗೋಣ. ಎದ್ದೇಳು. ಸುಬಿ, ಹೋಗು, ನಿನ್ ಕೋಣೆಗೆ ಹೋಗು. ಇವತ್ತು ನಿನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅಮ್ಮನ ಸ್ಥಿತಿ ಹೇಗಿತ್ತು ಗೊತ್ತಾ? ಹೀಗೆ ಯಾರಾದ್ರೂ ತಡ ಮಾಡ್ತಾರ ಹೇಳು? ಅಮ್ಮನ್ಗೆ ದೊಡ್ಡಮ್ಮನ್ಗೆ ಎಷ್ಟು ಚಿಂತೆ ಆಗಿತ್ತು ಗೊತ್ತಾ? ಶಿವಕುಮಾರ್, ಅಬ್ದುಲ್ರನ್ನ ಕೋಣೆ ಕರ್ಕೊಂಡು ಹೋಗು. ಆಯ್ತು ಯಜಮಾನ್ರೆ. ಸುನಿಲ್, ಸುಧೀರ್, ಹೋಗಿ ಸುಬಿ ಬ್ಯಾಗ್ನ ಅವ್ರ ಕೈಯಿಂದ ತಗೊಂಡು ಅವನ್ ಕೋಣೆಲಿಡಿ. ಎಲ್ರೂ ನನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಿದ್ದಾರೆ, ಆದ್ರೆ ನಾನು ಏನೂ ಯೋಚಿಸದೆ ಜಾತ್ರೆ ಮೈದಾನಕ್ಕೆ ಹೋಗ್ಬಿಟ್ಟೆ. ರೋನು, ನೀನು ಒಳಗ್ ಹೋಗು. ರೋನು, ನೀನು ಸುಬಿ ಮಾವ ತಾನೆ? ನೀನು ಜೊತೆಲೇ ಇರ್ಬೇಕು ಅಲ್ವಾ? ನಾನ್ ಮಾಡಿರೋ ತಪ್ಪಿಗೆ ಚಿಕ್ಕ ಮಾವಂಗ್ ಬೈತಿದ್ದಾರೆ. ಅರೆ, ಈ ವಿಷಯ ಎಲ್ಲ ಯಾಕಮ್ಮ ಈಗ? ರೋನು, ನೀನು ಒಳಗ್ ಹೋಗು. ಪ್ರೋಮಿ, ನೀನು ಸುಬಿನ ಕೋಣೆ ಕರ್ಕೊಂಡು ಹೋಗು. ಆಯ್ತು ದೊಡ್ಡಮ್ಮ. ಮನೋದ ಆಮೇಲೆ ಅವನ್ ಕೈಕಾಲು ತೊಳಸ್ತಾಳೆ. ಮಾವನವ್ರೆ, ಇನ್ನೊಂದ್ಸಲ ಇಂಥ ಘಟನೆ ಏನಾದ್ರೂ ನಡೆದ್ರೆ ನೀವು ಮೊದಲು ಮನೆಗೆ ವಿಷಯ ತಿಳಿಸ್ಬೇಕು. ಚಿಕ್ಕಜ್ಜ ಯಾಕೆ ಹೇಳ್ತಾ ಇಲ್ಲ ನಾನ್ ಜಾತ್ರೆ ಮೈದಾನಕ್ಕೆ ಹೋಗಿದ್ದಕ್ಕೆ ತಡ ಆಯ್ತು ಅಂತ? ಚಿಕ್ಕ ಮಾವನೂ ಹೇಳ್ತಾ ಇಲ್ಲ, ಅಬ್ದುಲ್ ಕಾಕನೂ ಏನು ಹೇಳ್ತಾ ಇಲ್ಲ. ನಿಂಗೇನಾದ್ರೂ ಗೊತ್ತಾ ಇಲ್ವಾ ಅಂತ ಯಾರಾದ್ರೂ ಬಂದು ನನ್ನ ಹತ್ರ ಕೇಳಿದ್ರೆ ಆಗ ನಾನು ಏನಂತ ಹೇಳಿ? ಆಗ ನೀನು ಸುಮ್ಮನೆ ಇರ್ಬೇಕು, ಆಯ್ತಾ? ನಾನು ಸುಮ್ಮನಿರೋದ್ರಿಂದಾನೇ ಅಪ್ಪ ಎಲ್ರಿಗೂ ಬೈಯೋ ಹಾಗಾಯ್ತು. ಇದಕ್ಕೆಲ್ಲ ಕಾರಣ ನಾನೇ. ಇದೇನ್ ಸುಬಿ, ನಿನ್ ಸ್ಕೂಲ್ ಕೋಟ್ ಹಾಕೊಂಡು ಹೋಗಿದ್ಯಲ್ಲ, ಅದೆಲ್ಲ ಹೋಯ್ತು? ಖಾಕಿ ಬಣ್ಣದ ಬಟ್ಟೆ ಹಾಕೊಂಡಿರೋ ಹುಡುಗ ಆಫೀಸರ್ ಕಣ್ಣಿಗೆ ಮಣ್ಣೆರ್ಚಿದಾನೆ. ಅವನೆಲ್ಲ ಇದ್ರು ಹಿಡೀರಿ. ಹೌದು ಸುಬಿ, ನಿನ್ ಕೋಟ್ನ ಎಲ್ ಬಿಟ್ ಬಂದೆ? ನಿನ್ ಕೋಟ್ನ ಯಾರಿಗಾದ್ರೂ ದಾನ ಮಾಡಿದ್ಯಾ ಸುಭಾಷ್? ಏನಾಯ್ತು ಸುಬಿ? ಅಮ್ಮ ದೊಡ್ಡಮ್ಮ ನಿನ್ನೇನೋ ಕೇಳ್ತಿದ್ದಾರೆ, ಉತ್ತರ ಕೊಡು. ಸುಬಿ, ನಿನ್ ಕೋಟ್ ಎಲ್ಲಿ ಹೋಯ್ತು? ಮಾವನವ್ರೆ, ನೀವೇನಾದ್ರೂ ನೋಡಿದ್ರ ಸುಭಾಷ್ ಅವನ್ ಕೋಟ್ನ ಯಾರಿಗಾದ್ರೂ ದಾನ ಮಾಡದ್ನಾ ಅಂತ? ಇಲ್ಲ, ನಾನ್ ನೋಡಿಲ್ಲ. ಸುಭಾಷ್, ನೀನೇನಾದ್ರೂ ಹೇಳೋದಿದ್ಯಾ? ನನ್ನ ಕ್ಲಾಸಲ್ಲಿ ಚಾರ್ಲ್ಸ್ ಅಂತ ಒಬ್ಬ ಇದ್ದಾನೆ. ನನ್ನ ಮತ್ತು ಅವನ ಮಧ್ಯ ಜಾತ್ರೆ ಮೈದಾನದಲ್ಲಿ ಒಂದು ಓಟದ ಸ್ಪರ್ಧೆ ಇತ್ತು.
ಜಾತ್ರೆ ಮೈದಾನದಲ್ಲ. ಇವತ್ ನೀನು ಜಾತ್ರೆ ಮೈದಾನಕ್ಕೆ ಹೋಗಿದ್ಯಾ? ಜಾನಕಿ, ಓಹ್, ನೀವೆಲ್ಲರೂ ಇಲ್ಲೇ ಇದ್ದೀರಾ? ಜಾನಕಿ, ವಿಷಯ ಗೊತ್ತಾಯ್ತಾ? ಜಾತ್ರೆ ಮೈದಾನದಲ್ಲಿ ರಿಚರ್ಡ್ಸನ್ ಸಾಹೇಬ್ರ ಕಣ್ಣಿಗೆ ಯಾರೋ ಚಿಕ್ಕ ಹುಡುಗ ಮಣ್ಣೆರ್ಚಿದ್ದಾನೆ. ಅದೆಂಥ ಧೈರ್ಯ ಇರ್ಬೇಕಾ ಹುಡುಗನ್ಗೆ? ನಮ್ಮನೆ ಹುಡುಗ ಆಗಿದ್ದಿದ್ರೆ ಯಾವತ್ತೂ ಅಂತ ಕೆಲಸ ಮಾಡ್ತಿರ್ಲಿಲ್ಲ. Charles, how do you know that he's from PE school? ಹೇಳು ಚಾರ್ಲ್ಸ್, ಹೇಳು. ನಿನಗೆ ಹೇಗೆ ಗೊತ್ತು PE ಸ್ಕೂಲ್ನ ಒಬ್ಬ ಹುಡುಗ ಸ್ವದೇಶಿಗಳ ಮೀಟಿಂಗ್ ಹೋಗಿದ್ದ ಅಂತ? Answer the question, Charles. ಯಾರು ಅದು? ಡ್ಯಾಡ್, ಹಿ ಇಸ್ ಮೈ ಕ್ಲಾಸ್ಮೇಟ್. ಏನು, ಅವ್ನು ನಿನ್ ಕ್ಲಾಸ್ಮೇಟಾ? ಎಸ್, ಸುಭಾಷ್ ಚಂದ್ರ ಬೋಸ್. ಡ್ಯಾಡ್, ಡಿಡ್ ಯು ಪನಿಷ್ ಹಿಮ್? ಸುಭಾಷ್. ಮುಕುಂದ್, ಅವನೇ ನನ್ನ ಕಣ್ಣಿಗೆ ಮಣ್ಣೆರ್ಚಿದ್ದು. ಈಗಿಂದೀಗ್ಲೇ ಫೋರ್ಸ್ ನ ಕರ್ಕೊಂಬ. ಐ ವಿಲ್ ಫೈಂಡ್ ದಿಸ್ ಸುಭಾಷ್ ಚಂದ್ರ ಬೋಸ್. ಮುಕುಂದ್, ಲೆಟ್ಸ್ ಗೋ. ಸರ್, ಸುಭಾಷ್ ಚಂದ್ರ ಬೋಸ್ ಯಾರು ಅಂತ ನನಗೆ ಗೊತ್ತಿದೆ. ಯಾರು ಅವನು? ಹೂ ಇಸ್ ಹಿ? ನಮ್ಮ ವಕೀಲ್ ಸಾಹೇಬರು ಜಾನಕಿನಾಥ್ ಬೋಸ್ ಅವರ ಮಗ ಸುಭಾಷ್ ಚಂದ್ರ ಬೋಸ್. ವಾಟ್? ಅಣ್ಣ, ಇವ್ರು ತಮ್ಮ ಮಿತಿನೇ ಮೀರ್ತಾ ಇದ್ದಾರೆ. ಸುಭಾಷ್ಗಿಂತ ಕಡಿಮೆ ವಯಸ್ಸಿನ ಹುಡುಗರು ಆಂದೋಲನದಲ್ಲಿದ್ದಾರೆ. ಈ ವಯಸ್ಸಲ್ಲಿ ಅವರು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು, ಅಪ್ಪ ಅಮ್ಮನ ಹೆಸರಿಗೆ ಕೀರ್ತಿ ತಂದ್ಕೊಳ್ಬೇಕು. ಆದ್ರೆ ಇಲ್ಲ, ಅದ್ರ ಬದಲಿಗೆ ಹೀಗೆಲ್ಲ ಮಾಡೋದ ಇವರು? ಸರ್ವನಾಶ ಆಗ್ಬಿಡುತ್ತೆ ಪೂರ್ತಿ ದೇಶ. ನೋಡ್ತಾ ಇರು, ಯಾರೆಲ್ಲ ಆ ಮೈದಾನದಲ್ಲಿದ್ರು ಎಲ್ರನ್ನೂ ಪೊಲೀಸರು ಹಿಡಿತಾರೆ. ಇಷ್ಟೊಂದು ಗಲಾಟೆ ಮಧ್ಯೆ ಸುಭಾಷ್ ಜಾತ್ರೆ ಮೈದಾನಕ್ಕೆ ಹೋಗಿದ್ನಾ? ಈ ವಿಷಯನ ನಾನು ಹೇಗೆ ಹೇಳೋದು? ನಾನೇ ಮಣ್ಣೆರ್ಚಿದ್ದು ಅಂತ. ನಾನಿನ್ಯಾವತ್ತೂ ನಿಮಗೆ ಕಷ್ಟ ಕೊಡಲ್ಲ ಅಮ್ಮ. ನಿಮಗೆ ನಿಜ ಹೇಗೆ ಹೇಳೋದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ದೊಡ್ಡಪ್ಪ ಹೇಳ್ತಾ ಇದ್ರು ಮೈದಾನದಲ್ಲಿ ಯಾರೆಲ್ಲ ಇದ್ರೋ ಅವ್ರನ್ನೆಲ್ಲ ಪೊಲೀಸ್ ಹಿಡಿತಾರೆ ಅಂತ. ಇದ್ರರ್ಥ ನನ್ನ ಮತ್ತು ಅನಂತಣ್ಣ, ಅನು ಚಿಕ್ಕಮ್ಮನ ಪೊಲೀಸ್ ಹಿಡ್ಕೊಂಡು ಹೋಗ್ತಾರಾ? ಅನಂತ್ ಅವರೇ, ಅನಂತ್ ಅವರೇ, ಅನುಪಮ, ನೀನು ಏನಾಯ್ತಮ್ಮ? ಏನಾದ್ರೂ ಸಮಸ್ಯೆನಾ? ಬಾ ಬಾ, ಒಳಗಡೆ ಬಾ. ಅನಂತ್ ಅವ್ರು ಎಲ್ಲಿದ್ದಾರೆ? ಅನಂತ್? ನಾನು ಅವ್ರನ್ನ ಭೇಟಿ ಆಗ್ಬೇಕಿತ್ತು. ನಾನು ಬಂದಿದ್ದೀನಿ ಅಂತ ಹೇಳಿ ನನ್ನ ಹೆಸರು ಹೇಳಿದ್ರೆ ಅವ್ರು ಖಂಡಿತ ಬರ್ತಾರೆ. ಅನಂತ್ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಏನರ್ಥ? ಅವ್ರೆಲ್ಲ ಹೋಗಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ಅವನ್ ಎಲ್ಲಿ ಹೋಗ್ತಾನೆ ಅನ್ನೋದನ್ನ ಮನೇಲಿ ಹೇಳೋದಿಲ್ಲ. ನೀನ್ ಬರ್ತೀಯ ಅನ್ನೋದನ್ನ ಕೂಡ ಅವ್ನು ಹೇಳಿಲ್ಲ. ಏನ್ ಹೇಳ್ತಿದ್ಯಾ ನೀನು? ಸ್ವಲ್ಪ ಸುಮ್ಮನೆ ಇರು. ಯಾರಿಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಮರ್ತು ಬಿಟ್ಟಿಯಾ? ಅವನು ಈ ಮನೆಗೆ ಏನಾಗ್ಬೇಕು ಅನ್ನೋದನ್ನ ಏನೇನೋ ಮಾತಾಡ್ತಾನೆ ಇರ್ತೀಯ. ನೋಡಮ್ಮ, ಅವನು ನೀನು ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಇವಳು ಹೇಳಿದ್ ನಿಜಾನೇ. ಅನಂತ್ ಮನೇಲಿಲ್ಲಮ್ಮ. ಅದಕ್ಕೋಸ್ಕರ ನಾನು ಮತ್ತೆ ನಿನ್ ಚಿಕ್ಕಮ್ಮ ತಲೆ ಕೆಡಿಸ್ಕೊಂಡು ಕೂತಿದೀವಿ. ನಾನಿನ್ ಹೊರಡ್ತೀನಿ. ಅನಂತ್ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಒಂದ್ ವೇಳೆ ಅವ್ರೇನಾದ್ರೂ ಪುರಿಗೆ ಹೋದ್ರೆ ನನಗೋಸ್ಕರ ಬಾದುಷ ತಗೊಂಡ್ ಬರಕ್ ಹೇಳಿ. ನಿಜ ಹೇಳು, ನಿನ್ ಜಾತ್ರೆ ಮೈದಾನಕ್ಕೆ ಯಾಕೆ ಹೋಗಿದ್ದೆ? ಅಲ್ಲೇನ್ ನಡೀತಾ ಇದೆ ಅಂತ ನಿಂಗೆ ಗೊತ್ತಿರ್ಲಿಲ್ವಾ? ಸುಮ್ನಿರೋದು ಮತ್ತೆ ಸುಳ್ಳು ಹೇಳೋದು ಎರಡು ಒಂದೇ ಅಂತ ಗೊತ್ತು ತಾನೆ? ಜಾತ್ರೆ ಮೈದಾನಕ್ಕೆ ಯಾಕೆ ಹೋಗಿದ್ದೆ? ಉತ್ತರ ಕೊಡು.
ಯಾಕೆ ಮಾಡಿದೆ ಸುಭಾಷ್? ನೀನೀಗ ಯಾರಾದರೂ ಬೈತಿದ್ರೆ ಆ ಮಾತು ನನಗೆ ಚುಚ್ಚುತ್ತೆ. ನಿನ್ ಕಾರಣದಿಂದ ಬೇರೆಯವರೆಲ್ಲ ನನಗೆ ಬುದ್ಧಿ ಹೇಳೋ ಹಾಗಾಯ್ತು. ಅದು ನಾನು ನನಗ್ ಸುಳ್ಳು ಅನ್ನೋದು ಇಷ್ಟ ಇಲ್ಲ ಅಂತ ಗೊತ್ತು ತಾನೆ. ನೀನ್ ಅಲ್ಲಿ ಯಾಕೆ ಹೋಗಿದ್ದೆ ಅಂತ ನೀನಾಗೆ ಹೇಳ್ತೀಯಾ? ಪ್ರಭಾ, ಸುಭೆ ಕೈ ನೋಡ್ದ್ಯಾ? ರಾಖಿ, ನಾನ್ ನಿನ್ ಹೇಳಿರ್ಲಿಲ್ವಾ ಜಾನಕಿ? ನೋಡ್ದ್ಯಾ, ಚಿಕ್ಕ ಮಕ್ಕಳನ್ನು ಬಿಡ್ತಾ ಇಲ್ಲ ಈ ಸ್ವದೇಶಗಳು. ನಾವು ಅವ್ರ ಜೊತೆಗಿದ್ದೀವಿ ಅಂತ ಸಾಬೀತು ಮಾಡಬೇಕು ಅಂತಾನೆ ನಮ್ಮನೆ ಹುಡುಗನ ಮೈದಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನಾನ್ ನಿನಗೆ ಹೇಳ್ತಾ ಇದ್ದೀನಿ ಜಾನಕಿ, ಇದೊಂದು ಷಡ್ಯಂತ್ರ. ಸುಭಾಷ್, ಈ ರಾಖಿ ನಿನಗೆಲ್ಲಿಂದ ಸಿಕ್ತು? ಅದು ಮೈದಾನದಲ್ಲಿ. ಪ್ರಭಾವತಿ, ಸುಭಾಷ್ನ ಕೈಲಿರೋ ರಾಖಿನ ಬಿಚ್ಚು ಈಗ್ಲೇ. ಮತ್ತೆ ಹೊರಗಿನವರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಬಂದೇ ಇದು ರಾಖಿ. ಇದು ಮೈತ್ರಿಯ ಪ್ರತೀಕ, ಬಂಧನದ ಪ್ರತೀಕ. ಬ್ರಿಟಿಷ್ ಸರ್ಕಾರ ನಮ್ಮ ದೇಶನ ವಿಭಜನೆ ಮಾಡಬೇಕು ಅನ್ಕೊಂಡಿದ್ದಾರೆ. ಅದಕ್ಕಾಗಿ ಹಿಂದೂ ಮುಸ್ಲಿಂ ಎಲ್ರಿಗೂ ಈ ಮೈತ್ರಿ ಸಭೆಯಲ್ಲಿ ರಾಖಿ ಕಟ್ಟಿ ಅರ್ಥ ಮಾಡಿಸ್ಬೇಕು, ನಮ್ಮೆಲ್ಲರ ದೇಶ ಒಂದೇ ಅಂತ. ನಮ್ಮ ಮಾತೃಭೂಮಿಯನ್ನ ಭಾಗ ಮಾಡೋದು ಅಸಾಧ್ಯ. ಮನದ ತಗೊಂಡೋಗಿದನ ಎತ್ತು ಪಿಸಾಕಿಯ ರಾಖಿನ ಹುಡುಗನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ. ಇವತ್ತು ಮೈದಾನಕ್ಕೆ ಹೋಗೋ ಮೊದ್ಲೇನೆ ಅಲ್ಲೇನ್ ನಡೆಯುತ್ತೆ ಅಂತ ಗೊತ್ತಿತ್ತಾ ನಿನಗೆ? ಸುಭಾಷ್ ಅಲ್ಲಿಗೆ ಗೊತ್ತಿದ್ದು ಹೋದ್ನೋ ಗೊತ್ತಿಲ್ಲದೆ ಹೋದ್ನೋ ಅನ್ನೋದು ಬ್ರಿಟಿಷ್ ಪೊಲೀಸ್ನವ್ರಿಗೆ ಬೇಕಾಗಿಲ್ಲ. ದೊಡ್ಡಪ್ಪ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನಾನು ರಾಖಿ ಕಟ್ಟಿಸ್ಕೊಂಡ್ ಬಂದಿದ್ದೆ ತಪ್ಪ. ಆದ್ರೆ ಅವರೆಲ್ಲ ಹೇಳ್ತಿದ್ರು ರಾಖಿ ಕಟ್ಟಿಸ್ಕೊಂಡ್ರೆ ಯಾರು ದೂರ ಆಗಲ್ಲ ಅಂತ. ಸುಭಾಷ್, ಇವತ್ತಾದ ಹಾಗೆ ಇನ್ಯಾವತ್ತೂ ಆಗ್ಬಾರ್ದು. ಚಾರ್ಲ್ಸ್ ಹೇಳಿ, ಇನ್ಯಾರೇ ಹೇಳಿ, ನೀನು ಸ್ಕೂಲಿಗೆ ರಜೆ ಹಾಕಿ ಯಾವತ್ತೂ ಎಲ್ಲಿಗೂ ಹೋಗೋ ಹಾಗಿಲ್ಲ. ಅರ್ಥ ಆಯ್ತಾ? ಜಾನಕಿ, ಈಗೇನ್ ಮಾಡೋದು? ನನಗೆ ಗೊತ್ತಾದ ಹಾಗೆ ಪೊಲೀಸ್ ಅವರು ಚಿಕ್ಕವರು ದೊಡ್ಡವ್ರನ್ನು ಯಾರನ್ನೂ ಬಿಡ್ತಿಲ್ವಂತೆ. ಯಾರು ಅವ್ರನ್ನ ವಿರೋಧಿಸ್ತಾರೋ ಅವ್ರೆಲ್ಲರನ್ನೂ ಅರೆಸ್ಟ್ ಮಾಡ್ತಾರಂತೆ. ಅವರು ಹೆಂಗಸರನ್ನು ಬಿಡ್ತಿಲ್ವಾ? ಯಾರನ್ನೂ ಬಿಡ್ತಾ ಇಲ್ಲ. ಇತ್ತೀಚೆಗೆ ಹೆಂಗಸರು ಇವ್ರಗಳ ಜೊತೆ ಸೇರ್ಕೊಂಡಿದ್ದಾರೆ. ಅನುಪಮ, ನನ್ನ ಬಗ್ಗೆ ಯಾರಿಗೂ ಹೇಳೋದು ಬೇಡ. ಇಲ್ಲಿ ನಿಮ್ಮಿಬ್ಬರನ್ನ ಭೇಟಿಯಾಗಿದ್ದೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅನು, ನೀನೆಲ್ಲಿ? ಒಂದ್ ಮಾತು ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲ. ಒಂದು ಕಾಗ್ದನೂ ಬರ್ದಿಲ್ವಲ್ಲ ನೀನು? ಅನು, ನಿಮ್ಮತ್ತೆ ಮನೇಲೆಲ್ಲ ಕ್ಷೇಮ ತಾನೆ? ಎಲ್ಲ ಕ್ಷೇಮವಾಗಿದ್ರೆ ವಿಧವೆ ಆದವಳು ಅತ್ತೆ ಮನೇನ ಬಿಟ್ ಬರ್ತಾಳೇನಮ್ಮ? ಏನ್ ವಿಷಯ ಅನು? ನಿಮ್ಮತ್ತೆ ಮನೇಲಿ ಏನಾದ್ರೂ ಸಮಸ್ಯೆನಾ? ಗವರ್ನರ್ ಸಾಹೇಬ್ರು ಬಂಗಾಳನ ವಿಭಜನೆ ಮಾಡಿದ್ರು. ಹಾಗಾಗಿ ನಾನು ಇಲ್ಲಿಗೆ ಬರ್ಬೇಕಾಯ್ತು. ಗವರ್ನರ್ ಸಾಹೇಬ್ರ ನಿರ್ಧಾರದ ಹಿಂದೆ ರಾಜಕೀಯದ ಕಾರಣ ಇದೆ.
ಆದ್ರೆ ನೀನ್ ಇಲ್ಲಿಗೆ ಬರೋದಕ್ಕೆ ಕಾರಣ ಅದಾಗಿರೋದಿಲ್ಲ. ಬಂಗಾಳ ವಿಭಜನೆ ಆಯ್ತು ಅಂತ ನೀನು ಇಲ್ಲಿಗೆ ಬಂದ್ಯಾ? ಕ್ಷಮೆ ಇರ್ಲಿ ಬಾವಾ. ಬಂಗಾಳ ವಿಭಜನೆ ಆಗಿರೋದ್ರಿಂದ ಜನಸಾಮಾನ್ಯರಿಗೂ ತೊಂದರೆ ಆಗುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಈಗ ನನ್ನನ್ನೇ ನೋಡಿ. ನಿಮ್ಮ ಅತ್ತೆ ಮನೇಲಿ ಏನಾದ್ರೂ ಸಮಸ್ಯೆನಾ? ಅಕ್ಕ, ನನ್ನ ಅತ್ತೆ ಮನೆಯವರು ಮಾಡೋ ಉದ್ಯೋಗನೇ ನಿಂತು ಹೋಗೋ ಹಾಗಿದೆ. ಎಲ್ಲಿಂದ ಕಚ್ಚಾ ಸಾಮಗ್ರಿ ಬರ್ತಿತ್ತೋ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ. ಹಾಗಾಗಿ ಕಚ್ಚಾ ಸಾಮಗ್ರಿ ಬರೋದೇ ನಿಂತು ಹೋಯ್ತು. ಎಲ್ರೂ ಮಾತಾಡ್ಕೋತಿದ್ದಾರೆ ಹಿಂದೂ ಮುಸ್ಲಿಂ ಬೇರೆ ಆಗ್ತಾರೆ ಅಂತ. ಬಂಗಾಳ ವಿಭಜನೆ ಆಗೋದಿಕ್ಕೆ ಇದೆಲ್ಲ ಕಾರಣ ಅಂತೆ. ಅದಕ್ಕೆ ನಾನಿಲ್ಲಿಗೆ ಬಂದಿತ್ತು. ಸ್ವಲ್ಪ ದಿನ ಇಲ್ಲಿರ್ತೀನಿ. ಅಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಅದು ಅಲ್ಲದೆ ನನ್ನ ಗಂಡ ಇಲ್ಲದೆ ಇರೋದ್ರಿಂದ ಅತ್ತೆ ಮನೆಯವ್ರಿಗೆ ಭಾರ ಆಗೋದು ನನಗಿಷ್ಟ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅಲ್ಲಿ ಅವ್ರಿಗೆ ಒಬ್ರು ಭಾರನಾದ್ರೂ ಕಡಿಮೆ ಆಗ್ಲಿ ಅಂತ ನಾನು ಬಂದೆ. ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಮಾತೆ ಕಾಳಿ, ನಾನು ನನ್ನ ಪರಿವಾರಕ್ಕೆ ಸುಳ್ಳು ಹೇಳೋ ಪರಿಸ್ಥಿತಿ ಬಂತು. ಆದ್ರೆ ಇದೆಲ್ಲ ದೇಶ ಸೇವೆಗೋಸ್ಕರ. ನನ್ನಿಂದಾಗಿರೋ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ಯಾರು ಸರಿದಾರಿಲಿ ಹೋಗ್ತಾ ಇರ್ತಾರೋ ಅಂಥವ್ರಿಗೆ ಯಾರು ಏನು ಮಾಡೋದಕ್ಕಾಗಲ್ಲ. ಬ್ರಿಟಿಷರು ನಮ್ ತಪ್ಪನ್ನ ನಮ್ ಕಣ್ ಮುಂದನೆ ಹಿಡಿದು ನಮಗ್ ತೋರಿಸಿದ್ದಾರೆ. ಆದ್ರೀಗ ನಾವು ಅವ್ರ ತಪ್ಪನ್ನ ತೋರ್ಸೋದಕ್ಕೆ ಕಾಯ್ತಾ ಇದ್ದೀವಿ. ನನಗನ್ಸುತ್ತಾ ಇದನ್ನೆಲ್ಲ ಯಾರೋ ನಿನಗೆ ಹೇಳ್ಕೊಟ್ಟಿದ್ದಾರೆ. ನೀನ್ ತಿಳ್ಕೊಂಡಿರೋದೆಲ್ಲ ನಿಜ ಅಲ್ಲ. ತಪ್ಪು ಮಾಡ್ತಿರೋರು ಬ್ರಿಟಿಷರು. ಆದ್ರೆ ಈಗ ಅದನ್ನೆಲ್ಲ ಹೇಳೋ ಸಮಯ ಅಲ್ಲ. ಅದು ನಿಜ ಏನು ಅಂದ್ರೆ ಅನುಪಮ, ಆ ವಿಷಯನೆಲ್ಲ ಬಿಟ್ಬಿಡು. ನೀನೆಲ್ಲ ಇರಬಹುದು, ಏನು ತೊಂದರೆ ಇಲ್ಲ. ಅಣ್ಣ, ನಾನ್ ನಿಮ್ ಹತ್ರ ಒಂದು ವಿಚಾರ ಮಾತಾಡೋದಿದೆ. ನೀವು ನನ್ನ ಜೊತೆ ಕಚೇರಿಗೆ ಬರ್ತೀರಾ? ಬಾ ಬಾ ಅನು, ಒಳಗಡೆ ಬಾ. ಇದನ್ನ ನಾನು ಹಿಡ್ಕೋತೀನಿ. ನಾನೇ ಹಿಡ್ಕೋತೀನಿ ಅಮ್ಮ. ಅನು ಚಿಕ್ಕಮ್ಮ, ಆ ಪುಸ್ತಕ ನಂಗೆ ಕೊಡಿ. ಬೇಡ ಬೇಡ, ನಡಿ. ಅನು ಚಿಕ್ಕಮ್ಮ, ಇದು ಯಾವ ಪುಸ್ತಕ? ಈ ಪುಸ್ತಕನ ಅರ್ಥ ಮಾಡ್ಕೊಳ್ಳೋ ಅಂತ ವಯಸ್ಸು ನಿಂದಲ್ಲ ಸುಭಾಷ್. ಅದರಲ್ಲಿ ಯಾವ ಪುಸ್ತಕ ಇದೆ? ಚಿಕ್ಕಮ್ಮ ಯಾಕೆ ಯಾರಿಗೂ ಕೊಡ್ತಾ ಇಲ್ಲ? ಅನು ಚಿಕ್ಕಮ್ಮ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ? ಅನು ಚಿಕ್ಕಮ್ಮ, ನಿಮ್ಮ ಅತ್ತೆ ಮನೆಯಿಂದ ನಿಮ್ಮನ್ನ ಬಿಡಕ್ ಬಂದಿದ್ದಾರಲ್ಲ, ಅವ್ರನ್ನ ಒಳಗ್ ಕರಿಯಲ್ವಾ? ಎಲ್ಲಿದ್ದಾರೆ ಅವರು? ಅವರು ಹಾ ಅವರೇ, ನಿಮ್ಮ ಅತ್ತೆ ಮನೆಯಿಂದ ಬಂದವರು. ಅವ್ರನ್ನ ಒಳಗೂ ಕರೀಲಿಲ್ಲ, ಅವ್ರಿಗೆ ಕುಡಿಯೋಕ್ಕೂ ಏನು ಕೊಡ್ಲಿಲ್ಲ. ನಿಮ್ಮಂತ ದೊಡ್ಡ ಪರಿವಾರದ ಸೊಸೆನ ಕೊಲ್ಕತ್ತಾಯಿಂದ ಕಟಕ್ ತನಕ ಒಬ್ಬರನ್ನೇ ಕಳಿಸಿರಲ್ಲ ಅಲ್ವಾ? ಅನು ಚಿಕ್ಕಮ್ಮ ಜಾತ್ರೆ ಮೈದಾನದಲ್ಲಿ ಒಬ್ರೇ ಇದ್ರು. ಅವ್ರ ಜೊತೆ ಯಾರೂ ಇರ್ಲಿಲ್ಲ. ಹೌದಲ್ಲ ಅನು, ನಿಮ್ಮಪ್ಪಂಗೆ ಹೇಳ ಅವ್ರನ್ನ ಒಳಗಡೆ ಕರೀರಿ ಅಂತ. ನಾನೀಗ ಏನ್ ಹೇಳಿ? ನಾನು ಇಲ್ಲಿಗೆ ಬಂದಿದ್ದು ಅನಂತ್ ಅವ್ರಿಗೆ ಶಸ್ತ್ರನ ಕೊಡೋದಿಕ್ಕೆ ಅಂತ. ಅದು ಇಲ್ಲಿರೋರ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮನೆ ಬಾಗ್ಲಿಗೆ ಬಂದಿರೋ ಅತಿಥಿಗಳು ಒಳಗಡೆ ಬರ್ದೇ ಹೋದ್ರೆ ಅದು ಬರೀ ಅವ್ರಿಗಾಗೋ ಅವಮಾನ ಅಲ್ಲ, ಈ ಮನೆಯವ್ರಿಗೆ ಆಗೋ ಅವಮಾನ. ಇದು ನಿನಗೂ ಗೊತ್ತಿರೋದಲ್ವಾನು? ಇಷ್ಟು ವರ್ಷಗಳ ಕಾಲ ನೀನು ಈ ಮನೇಲಿದ್ದು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರನ್ನ ನೀನೇ ಒಳಗೆ ಕರ್ಕೊಂಡು ಬರ್ಬೋದಿತ್ತಲ್ಲ. ಹೇಗೆ ಹೇಳಿ? ನನ್ನ ಅತ್ತೆ ಮನೆ ಜೊತೆಗೆ ನನ್ಗಿರೋ ಎಲ್ಲ ಸಂಬಂಧಗಳು ಮುರಿದು ಹೋಗಿದೆ ಅಂತ. ಇಲ್ಲ ಇಲ್ಲ, ಏನೇ ಆದ್ರೂ ನಾನು ಅದನ್ನ ಹೇಳ್ಬಾರ್ದು. ಅನು ಚಿಕ್ಕಮ್ಮನ ಜೊತೆ ಯಾರು ಬಂದಿದ್ದಾರೆ? ನಾನು ಯಾರನ್ನೂ ನೋಡ್ಲಿಲ್ವಲ್ಲ. ಒಂದ್ ವೇಳೆ ಅವ್ರ ಗಾಡಿ ಹೊರಗಡೆ ಇದೆಯಾ? ಚಿಕ್ಕಮ್ಮ, ಸುಧಾಮನ್ ಕಳ್ಸಿ ಅನು ಜೊತೆಗೆ ಬಂದಿರೋರು ಹೊರಗಡೆ ಇದಾರಲ್ಲ, ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ ಬರಕ್ ಹೇಳಿ. ಸುಧಾಮ, ನನ್ನ ಜೊತೆ ಯಾರೂ ಬರ್ಲಿಲ್ಲ. ಏನು, ಅವರೆಲ್ಲರೂ ನಿನ್ನ ಒಬ್ಬಳನ್ನೇ ಕಳ್ಸಿದಾರಾ? ಇಲ್ಲ ಇಲ್ಲ, ನನ್ನನ್ನ ಬಿಡಕ್ಕೆ ಅಂತಾನೆ ಜೊತೆಲಿ ಬಂದಿದ್ರು. ಆದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿ ಅವರು ಅಲ್ಲೇ ಬಿಟ್ಟು ಹೊರಟೋದ್ರು. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅನು ಚಿಕ್ಕಮ್ಮ? ನೀವಿಷ್ಟೊತ್ತು ಮಾತಾಡೋವಾಗ
ನಮ್ ಕಡೆ ನೋಡ್ಕೊಂಡು ಯಾಕೆ ಮಾತಾಡ್ಲಿಲ್ಲ ನೀವು?